ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭಾಗ್ಯವತಿ HR ಅಂತ. ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹುನಗುಂದ ಇಲ್ಲಿ ಸಮಾಜಶಾಸ್ತ್ರ ವಿಷಯವನ್ನ ಬೋಧಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತವನ್ನ ಕೋರ್ತಾ, ಇಂದು ನಾವು ಡಿಸ್ಕಸ್ ಮಾಡಕ್ಕೆ ಹೊರಟಿರುವಂತ ವಿಷಯ ಸಮಾಜಶಾಸ್ತ್ರದ ವಿಷಯಗಳು. ಅದರಲ್ಲಿ BA ಫಸ್ಟ್ ಸೆಮಿಸ್ಟರ್ಗೆ ಇರುವಂತಹ ಫಂಡಮೆಂಟಲ್ಸ್ ಆಫ್ ಸೋಷಿಯಾಲಜಿ ಈ ಪೇಪರ್ನ ಅಥವಾ ಸಮಾಜಶಾಸ್ತ್ರದ ಮೂಲ ತತ್ವಗಳು ಅಂತ ಏನ್ ಹೇಳ್ತೀವಿ, ಆ ಒಂದು ಪತ್ರಿಕೆಯ ಕೆಲವೊಂದಷ್ಟು ಟಾಪಿಕ್ ಅನ್ನ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದು ಯೂನಿಟ್ ಯಾವ್ದಪ್ಪ ಅಂತಂದ್ರೆ ಸೋಷಿಯಲ್ ಇಂಟರಾಕ್ಷನ್ ಅಂಡ್ ಪ್ರೋಸೆಸ್, ಸಾಮಾಜಿಕ ಅಂತಕ್ರಿಯೆ ಮತ್ತು ಸಾಮಾಜಿಕ ಪ್ರಕ್ರಿಯೆಗಳು. ಅದರಲ್ಲಿರುವಂತ ಟಾಪಿಕ್ ಸೋಷಿಯಲ್ ಇಂಟರಾಕ್ಷನ್ ಅಥವಾ ಸಾಮಾಜಿಕ ಅಂತಕ್ರಿಯೆ, ಅದರ ಅರ್ಥ, ವ್ಯಾಖ್ಯೆಗಳು ಮತ್ತು ಅದರ ಒಂದು ಗುಣಲಕ್ಷಣಗಳ ಬಗ್ಗೆ ಇಂದಿನ ಒಂದು ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಬನ್ನಿ. ಬಹುಶಃ ನಾವು ದಿನನಿತ್ಯದ ನಮ್ಮ ಒಂದು ಕಾನ್ವರ್ಸೇಷನ್ ಅಲ್ಲಿ ಅಥವಾ ಮಾತಾಡ್ಬೇಕಾದ್ರೆ ಈ ಅಂತಕ್ರಿಯೆ ಅನ್ನೋ ಪದಗಳನ್ನ ಸಾಮಾನ್ಯವಾಗಿ ಬಳಸ್ತಾ ಇರ್ತೀವಿ. ಆದ್ರೆ ಈ ನಾವು ಜನರಲ್ ಆಗಿ ಬಳಸೋದಕ್ಕೂ ಮತ್ತು ಸಮಾಜಶಾಸ್ತ್ರದಲ್ಲಿ ಬಳಸಲಿಕ್ಕೂ ಸಾಕಷ್ಟು ವ್ಯತ್ಯಾಸಗಳಿದೆ. ಕೆಲವೊಂದ್ಸತಿ ನಾವು ಈ ಪದವನ್ನ ತಪ್ಪಾಗಿ ಕೂಡ ಉಚ್ಚಾರ ಮಾಡ್ತೀವಿ. ಅಂತಕ್ರಿಯೆ ಅನ್ನೋದನ್ನ ಹೋಗಿ ಅಂತ್ಯಕ್ರಿಯೆ ಅಂತೀವಿ. ಇಟ್ ಹ್ಯಾಸ್ ಅ ಡಿಫ್ರೆಂಟ್ ಮೀನಿಂಗ್ ಆಕ್ಚುಲಿ. ಸೊ ಹಾಗಾಗಿ ನಾವು ಈ ಪದವನ್ನ ಅಂತಕ್ರಿಯೆ ಅಂತ ಪ್ರೊನೌನ್ಸ್ ಮಾಡಬೇಕು. ಸೊ ಹಾಗಾದ್ರೆ ಈ ಸಾಮಾಜಿಕ ಅಂತಕ್ರಿಯೆ ಅಂದ್ರೆ ಏನು, ಅದರ ಒಂದು ಅರ್ಥ, ವ್ಯಾಖ್ಯೆಗಳು ಮತ್ತು ಲಕ್ಷಣಗಳನ್ನ ಇಂದಿನ ಒಂದು ತರಗತಿಯಲ್ಲಿ ತಿಳ್ಕೊಳ್ಳೋಣ. ಈಗ ಒಂದು ಸಮಾಜ ಬದುಕಿದೆ ಅಂತ ಅನ್ನೋದಾದ್ರೆ ಅಥವಾ ಒಂದು ಸಮಾಜ ಜೀವಂತವಾಗಿದೆ ಅಂತಂದಾಗ ಅಲ್ಲಿರುವಂತ ವ್ಯಕ್ತಿಗಳ ನಡುವೆ ಯಾವುದೋ ಒಂದು ರೀತಿಯ ಕೊಡು ತೆಗೆದುಕೊಳ್ಳೋದು ಅಂತಂದ್ರೆ ಕೇವಲ ಅದು ವಸ್ತು ಅಂತಲ್ಲ, ಇಬ್ಬರು ಅಥವಾ ಹೆಚ್ಚಿನ ವ್ಯಕ್ತಿಗಳ ನಡುವೆ ಯಾವುದೋ ಒಂದು ಕ್ರಿಯೆ ಮತ್ತು ಪ್ರತಿಕ್ರಿಯೆ ನಡೀತಿರ್ಬೇಕಾಗತ್ತೆ. ಅದು ಯಾವುದೇ ರೂಪದಲ್ಲಿ ಇರಬಹುದು. ಈ ಒಂದು ಪರಸ್ಪರ ವ್ಯಕ್ತಿಗಳು ಹತ್ರ ಬಂದು, ಅದು ಇಬ್ಬರ ವ್ಯಕ್ತಿಗಳ ನಡುವೆ ಇರ್ಬೋದು, ಒಬ್ಬ ವ್ಯಕ್ತಿ ಗುಂಪು ಇರ್ಬೋದು, ಅಥವಾ ಗುಂಪುಗಳ ನಡುವೆ ಇರ್ಬೋದು, ಸಮೂಹಗಳ ನಡುವೆ ಇರ್ಬೋದು. ಇವರುಗಳ ನಡುವೆ ನಡೆಯುವಂತಹ ಪರಸ್ಪರ ಕ್ರಿಯೆ ಮತ್ತು ಪ್ರಕ್ರಿಯೆಯನ್ನ ನಾವು ಅಂತಕ್ರಿಯೆ ಅಂತ ಕರಿತೀವಿ. ಸೊ ಇಲ್ಲಿ ಒಬ್ಬ ವ್ಯಕ್ತಿ ಅನೇಕ ವ್ಯಕ್ತಿಯ ಜೊತೆ ಅಥವಾ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಜೊತೆ ಯಾವುದೋ ಒಂದು ರೀತಿಯ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳಲ್ಲಿ ತೊಡಗಿರುವಂತ ಒಂದು ಪ್ರಕ್ರಿಯೆಯನ್ನ ನಾವೇನಂತ ಕರಿಬಹುದು, ಸಾಮಾಜಿಕ ಅಂತಕ್ರಿಯೆ ಅಂತ ಕರಿಬಹುದು. ಬಹುಶಃ ಇದು ಗೊತ್ತಾಗಿದೆ ಅನ್ಸುತ್ತೆ ನಿಮ್ಗೆ. ಈಗ ನಾನು ಕೂಡ ನಿಮ್ಮ ಜೊತೆ ಅಂತಕ್ರಿಯೆಯನ್ನ ನಡೆಸ್ತಾ ಇದ್ದೀನಿ, ಡೈರೆಕ್ಟ್ ಇಲ್ಲದೆ ಇರ್ಬೋದು. ಇದು ಅದ್ರಲ್ಲಿ ನಾವು ಪ್ರತ್ಯಕ್ಷ ಪರೋಕ್ಷ ಅಂತ ಹೇಳ್ತೀವಿ. ಯಾವಾಗ ಮುಖಾಮುಖಿ ನೇರವಾಗಿ ಮಾಡಿದಾಗ ಅದು ಪ್ರತ್ಯಕ್ಷ ಆಗತ್ತೆ. ಇದು ಕೂಡ ನಾವು ಅಂತಕ್ರಿಯೆ ಅಂತ ಹೇಳ್ಬೋದು. ಏನಪ್ಪಾ ಅಂತಂದ್ರೆ, ನಾನು ನಿಮ್ಗೆ ಈ ಒಂದು ಪಾಠವನ್ನ ಮಾಡ್ತಾ ಇದ್ದೀನಿ ಅಥವಾ ಇದನ್ನ ಹೇಳ್ತಾ ಇದ್ದೀನಿ, ಈ ಒಂದು ಟಾಪಿಕ್ ಅನ್ನ ನೀವು ಅದನ್ನ ಕೇಳ್ತಿದ್ದೀರಾ. ಸೊ ದೇರ್ ಇಸ್ ಎ ಕೈಂಡ್ ಆಫ್ ಆಕ್ಷನ್ ಅಂಡ್ ರಿಯಾಕ್ಷನ್. ಇದನ್ನ ನಾವು ಸಾಮಾಜಿಕ ಅಂತಕ್ರಿಯೆ ಅಂತ ಕರಿಬಹುದು. ಸೊ ಪ್ರತಿಯೊಂದು ಸಮಾಜ ಜೀವಂತವಾಗಿದೆ ಅಂತಂದ್ರೆ ಅಲ್ಲಿರುವಂತ ಸದಸ್ಯರುಗಳ ನಡುವೆ ಯಾವುದೋ ಒಂದು ರೀತಿಯ ಕ್ರಿಯೆ ಮತ್ತು ಪ್ರತಿಕ್ರಿಯೆ ನಡೀತಿದೆ ಅಂತ ಅನ್ನೋದನ್ನೇ ನಾವು ಸಾಮಾಜಿಕ ಅಂತಕ್ರಿಯೆ ಅಂತ ಕರಿತೀವಿ. ಬಹುಶಃ ಇದು ಅರ್ಥ ಆಗಿರುತ್ತೆ. ಇಬ್ಬರು ಅಥವಾ ಹೆಚ್ಚಿನ ವ್ಯಕ್ತಿಗಳ ನಡುವೆ ಉಂಟಾಗುವಂತ ಪರಸ್ಪರ ಪ್ರಕ್ರಿಯೆ ಅಥವಾ ಕ್ರಿಯೆ ಮತ್ತು ಪ್ರತಿಕ್ರಿಯೆ ಬರುವಂತ ಒಂದು ಸಾಮಾಜಿಕ ಕ್ರಿಯೆಯನ್ನ ನಾವು ಸಾಮಾಜಿಕ ಅಂತಕ್ರಿಯೆ ಅಂತ ಕರಿಬಹುದು. ಹಾಗಾದ್ರೆ ಈ ಒಂದು ಸಾಮಾಜಿಕ ಅಂತಕ್ರಿಯೆಯನ್ನ ಸಾಕಷ್ಟು ಸಮಾಜಶಾಸ್ತ್ರಜ್ಞರು ತಮ್ಮದೇ ಆದಂತ ರೀತಿಯಲ್ಲಿ ವ್ಯಾಖ್ಯಾನಿಸಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಈಗ ಡಾಸನ್ ಮತ್ತು ಗೆಟ್ಟಿಸ್ ರವರು ಈ ಒಂದು ಸಾಮಾಜಿಕ ಅಂತಕ್ರಿಯೆ ಬಗ್ಗೆ ಏನಪ್ಪಾ ಹೇಳ್ತಾರೆ ಅಂತಂದ್ರೆ, ಸೋಷಿಯಲ್ ಇಂಟರಾಕ್ಷನ್ is a process by which men interpenetrate the minds of each other. ಅಂದ್ರೆ ಇದು ಒಂದು ಪ್ರಕ್ರಿಯೆ ಆಗಿದ್ದು ಇದರ ಮೂಲಕ ವ್ಯಕ್ತಿಗಳು ಪರಸ್ಪರ ಮನಸ್ಸನ್ನ ಅರ್ಥ ಮಾಡ್ಕೋತಾರೆ ಅಂತ. ಈಗ ನಾವು ಅದು ಮಾತಾಡೋದಿರ್ಬೋದು ಅಥವಾ ಯಾವುದೇ ರೀತಿಯ ಒಂದು ಕ್ರಿಯೆ ಮತ್ತು ಪ್ರತಿಕ್ರಿಯೆ ಮಾಡಿದಾಗ್ಲೇನೆ ಏನಾಗತ್ತೆ, ಇನ್ನೊಬ್ಬ ವ್ಯಕ್ತಿಯ ಮನಸ್ಸಲ್ಲಿ ಏನಿದೆ ಅನ್ನೋದು ಗೊತ್ತಾಗತ್ತೆ ನಮ್ಗೆ. ಅದು ಸಂವಹನ ಇರ್ಬೋದು ಅಥವಾ ನಾನು ಹೇಳ್ದಂಗೆ ಶಾಬ್ದಿಕ ಅಥವಾ ಅಶಾಬ್ದಿಕವಾದಂತಹ ಒಂದು ಸಂವಹನ ಇರ್ಬೋದು, ಅಥವಾ ಜಗಳ ಮಾಡೋದಿರ್ಬೋದು, ಅಥವಾ ಹೊಂದಾಣಿಕೆಗಳನ್ನ ಮಾಡ್ಕೊಳ್ಳೋ ಇರ್ಬೋದು, ಸ್ಪರ್ಧೆ ಇರ್ಬೋದು. ಈ ಒಂದು ವಿಧಾನಗಳ ಮೂಲಕ ನಮ್ಗೆ ಇನ್ನೊಬ್ಬ ವ್ಯಕ್ತಿಯ ಮನಸ್ಸಲ್ಲಿ ಏನಿದೆ ಅಂತ ಅನ್ಬಿಟ್ಟು ಈ ಅಂತಕ್ರಿಯೆ ಮೂಲಕನೇ ಗೊತ್ತಾಗತ್ತೆ. ಇಲ್ಲಾಂದ್ರೆ ಏನಾಗತ್ತೆ, ಇಬ್ರು ವ್ಯಕ್ತಿಗಳು ಪಾಡಿಗೆ ತಾವಿದ್ರು ಅಂತಂದ್ರೆ ಈ ವ್ಯಕ್ತಿ ಏನು ಅನ್ನೋದು ಆ ವ್ಯಕ್ತಿಯ ಏನು ಅನ್ನೋದು ಈ ವ್ಯಕ್ತಿಗೆ ತಿಳಿಯಲ್ಲ. ಸೊ ಇದರ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಮನಸ್ಸನ್ನ ಹೊಕ್ಕಿ ಅವನಲ್ಲಿ ಏನ್ ನಡೀತಿದೆ ಅನ್ನೋದು ತಿಳ್ಕೊಳ್ಳುವಂತದೇನೆ ಸಾಮಾಜಿಕ ಅಂತಕ್ರಿಯೆ ಅಂತ ಕರಿಬಹುದು ಅಂತ ಡಾಸನ್ ಮತ್ತು ಗೆಟ್ಟಿಸ್ ಅವರು ಹೇಳ್ತಾರೆ. ಒಂದು ಅಂತಕ್ರಿಯೆ ಬಗ್ಗೆ ಏನ್ ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಮೆರಿಲ್ ಅವ್ರು ಏನ್ ಹೇಳ್ತಾರೆ, ಸೋಷಿಯಲ್ ಇಂಟರಾಕ್ಷನ್ ಈಸ್ ಅ ಜನರಲ್ ಪ್ರೋಸೆಸ್ ವೇರ್ ಬೈ 2 or more persons ಆರ್ ಇನ್ ಅ ಮೀನಿಂಗ್ಫುಲ್ ಕಾಂಟ್ಯಾಕ್ಟ್ ಆಸ್ ಅ ರಿಸಲ್ಟ್ ಆಫ್ ವಿಚ್ their behavior is modified however slightly.
ಅಂದ್ರೆ ಸಾಮಾಜಿಕ ಅಂತಕ್ರಿಯೆ ಎಂದರೆ ಒಬ್ಬ ಅಥವಾ ಹೆಚ್ಚು ವ್ಯಕ್ತಿಗಳು ಅರ್ಥಪೂರ್ಣ ಸಂಪರ್ಕದಲ್ಲಿರುವ ಸಾಮಾನ್ಯ ಪ್ರಕ್ರಿಯೆಯಾಗಿದ್ದು ಇದರ ಪರಿಣಾಮವಾಗಿ ಅವರ ವರ್ತನೆ ಸ್ವಲ್ಪವಾದರೂ ಬದಲಾಗುತ್ತೆ ಅಂತ. ಏನೀಗಂದ್ರೆ ಅಂತ ಬಂದಾಗ ಇಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಸಂಪರ್ಕಕ್ಕೆ ಬರ್ಬೇಕು. ಸಂಪರ್ಕ ಅಂತಂದ್ರೆ ಅದು ಡೈರೆಕ್ಟ್ ಇರ್ಬೋದು ಅಥವಾ ಇಂಡೈರೆಕ್ಟ್ ಇರ್ಬೋದು. ಎಲ್ಲೋ ಭೌಗೋಳಿಕವಾಗಿ ದೂರ ಇರುವಂತ ವ್ಯಕ್ತಿ ಯಾವುದೇ ಒಂದು ಮಾಧ್ಯಮದ ಮೂಲಕ ಇಲ್ಲಿರೋ ಇನ್ನೊಬ್ಬ ವ್ಯಕ್ತಿಯನ್ನ ಅವನು ಕಾಂಟ್ಯಾಕ್ಟ್ ಮಾಡಿಲ್ಲ ಅಂತಂದಾಗ ಯಾವುದೇ ರೀತಿಯ ಅಂತಕ್ರಿಯೆ ಒಳಪಡ್ಲಿಕ್ಕೆ ಸಾಧ್ಯ. ಈಗ ನಾನು ಮತ್ತೆ ನಿಮ್ದು ಹೇಳಿದೆ ನಾನು ಇವಾಗ, ಈಗ ನಾವಿಬ್ರು ಸಂಪರ್ಕದಲ್ಲಿದ್ದೀವಿ, ನೇರವಾಗಿ ಮುಖಾಮುಖಿ ಇಲ್ಲ ಅಂದ್ರೂ ಕೂಡ ಈ ಒಂದು ವಿಡಿಯೋ ರೆಕಾರ್ಡಿಂಗ್ ಅಥವಾ ಇಂಟರ್ನೆಟ್ ಅನ್ನ ಉಪಯೋಗಿಸ್ಕೊಂಡು ಅಥವಾ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡೋದ್ರ ಮೂಲಕ ನಾನು ಇಂಡೈರೆಕ್ಟ್ ಆಗಿ ನಿಮ್ಮ ಜೊತೆ ಅಂತಕ್ರಿಯೆಯನ್ನ ಮಾಡ್ತಾ ಇದ್ದೀನಿ. ಸೊ ಒನ್ ಕೈಂಡ್ ಆಫ್ ಏನದು ಕಾಂಟ್ಯಾಕ್ಟ್ ಇರ್ಲೇಬೇಕಾಗತ್ತೆ, ಅಂದ್ರೆ ಸಂಪರ್ಕ ಇರ್ಬೇಕಾಗತ್ತೆ. ಅದು ಪ್ರತ್ಯಕ್ಷವಾಗಿರ್ಬೋದು ಅಥವಾ ಪರೋಕ್ಷವಾಗಿರ್ಬೋದು. ಪ್ರತ್ಯಕ್ಷ ಅಂದಾಗ ಮುಖಾಮುಖಿ ನೇರವಾಗಿ ಭೌತಿಕವಾಗಿ ಇಬ್ರು ವ್ಯಕ್ತಿಗಳು ಒಬ್ರಿಗೊಬ್ರು ಹತ್ರ ಇರ್ತಾರೆ. ಪರೋಕ್ಷವಾಗಿ ಅಂತಂದ್ರೆ ಯಾವುದೋ ಒಂದು ಮಾಧ್ಯಮವನ್ನ ಉಪಯೋಗಿಸ್ಕೊಂಡು ಇಬ್ರು ವ್ಯಕ್ತಿಗಳು ಕಾಂಟ್ಯಾಕ್ಟ್ ಬರ್ತಾರೆ ಅಂತ. ಈಗ ಉದಾಹರಣೆಗೆ ಫೋನ್ ಮಾಡ್ತೀವಿ ನಾವು, ಅವಾಗ ಇಬ್ರು ವ್ಯಕ್ತಿಗಳು ಸಂಪರ್ಕಕ್ಕೆ ಬರ್ತಾರಲ್ಲ, ಒಬ್ರು ಮುಖ ಒಬ್ರು ನೋಡಕ್ ಆಗಲ್ಲ, ವಿಡಿಯೋ ಕಾಲ್ ಮಾಡಿದಾಗ ನೋಡ್ಕೋಬಹುದು. ಅಂದ್ರೆ ಇಲ್ಲಿ ಭೌತಿಕವಾಗಿ ಅಥವಾ ಭೌಗೋಳಿಕವಾಗಿ ಹತ್ರ ಬಂದಿಲ್ಲ ಅಂದ್ರೂ ಕೂಡ ಯಾವುದೋ ಒಂದು ಮಾಧ್ಯಮದ ಮೂಲಕ ವಿಡಿಯೋ ಕಾಲ್ ಇರ್ಬೋದು, ನಾನು ಆಗ್ಲೇ ಹೇಳಿದ ಫೋನ್ ಇರ್ಬೋದು, ಅಥವಾ ಬೇರೆ ಮಾಧ್ಯಮಗಳನ್ನ ಉಪಯೋಗಿಸ್ಕೊಂಡು ವ್ಯಕ್ತಿಗಳು ಹತ್ರ ಬಂದು ಆ ಒಂದು ಕ್ರಿಯೆ ನಡಿಬೇಕಾದ್ರೆ ಸ್ವಲ್ಪ ಮಟ್ಟಿಗಾದ್ರೂ ಅವರ ವರ್ತನೆಯಲ್ಲಿ ಬಿಹೇವಿಯರ್ ಅಲ್ಲಿ ಏನಾದ್ರು ಚೇಂಜಸ್ ಆದ್ರೆ, ಟೆಂಪ್ರವರಿ ಇರ್ಬೋದು, ಪರ್ಮನೆಂಟ್ ಇರ್ಬೋದು, ಅಥವಾ ಆ ತಕ್ಷಣಕ್ಕೆ ಇರ್ಬೋದು, ಒಂದ್ ರೀತಿಯ ವರ್ತನೆ ಮೇಲೆ ಪ್ರಭಾವವನ್ನ ಬೀರಿ ಆದಾಗ ಅದನ್ನ ಸಾಮಾಜಿಕ ಅಂತಕ್ರಿಯೆ ಅಂತ ಕರಿಬಹುದು ಅಂತಂದ್ಬಿಟ್ಟು ಮೆರಿಲ್ ಅವರು ಹೇಳ್ತಾರೆ. ಇನ್ನ ಕಾರ್ಕಿನ್ಸ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಸೋಷಿಯಲ್ ಇಂಟರಾಕ್ಷನ್ ಈಸ್ ಸಚ್ ಅ ಪ್ರೋಸೆಸ್ ವಿಚ್ ಇನ್ಫ್ಲೂಯೆನ್ಸಸ್ ದ ಅವರ್ ಬಿಹೇವಿಯರ್ ಆರ್ ಏನ್ ಹೇಳುತ್ತೆ, ಸಾಮಾಜಿಕ ಅಂತಕ್ರಿಯೆ ಎಂದರೆ ವ್ಯಕ್ತಿಗಳ ಸ್ಪಷ್ಟ ವರ್ತನೆ ಅಥವಾ ಮನಸ್ಥಿತಿಯನ್ನು ಪ್ರಭಾವಗೊಳಿಸುವಂತ ಒಂದು ಪ್ರಕ್ರಿಯೆ ಆಗಿದೆ ಅಂತ. ಸೊ ಇಲ್ಲೇನಾಗತ್ತೆ, ನಾವು ಆಗ್ಲೇ ಹೇಳ್ದಂಗೆ, ಸೊ ಇಲ್ಲೇನಾಗತ್ತೆ, ವ್ಯಕ್ತಿಗಳು ಪರಸ್ಪರ ಒಟ್ಟಿಗೆ ಬಂದಾಗ, ಹತ್ರ ಬಂದಾಗ, ಫಿಸಿಕಲಿ ಇರ್ಬೋದು, ಡೈರೆಕ್ಟ್ ಆಗಿ ಭೌತಿಕವಾಗಿ ಹತ್ರ ಬಂದಾಗಿರ್ಬೋದು, ಅಲ್ಲೇನಾಗತ್ತೆ ಇನ್ನೊಬ್ಬರ ಮನಸ್ಥಿತಿಯನ್ನ ಪ್ರಭಾವಿಸುವಂತ ಒಂದು ಪ್ರಕ್ರಿಯೆ ನಡೆಯುತ್ತೆ ಅಂತ ಹೇಳ್ಬೋದು. ಪ್ರಭಾವ ಅಂತಂತಂದ್ರೆ ತುಂಬಾ ಚೇಂಜ್ ಆಗ್ಬಿಟ್ರು ಅಂತಲ್ಲ, ಇದು ಆಕ್ಷನ್ಗೆ ರಿಯಾಕ್ಷನ್ ಅಂತ. ಈಗ ಪ್ರತಿಯೊಂದು ಆಕ್ಷನ್ಗೆ ಒಂದು ರಿಯಾಕ್ಷನ್ ಅಂತ ಇರುತ್ತೆ, ಅದು ಶಾಬ್ದಿಕ ಇರ್ಬೋದು, ಅಶಾಬ್ದಿಕ ಇರ್ಬೋದು. ಸೊ ಇದನ್ನ ನಾವು ಒಂದು ಸಾಮಾಜಿಕ ಅಂತಕ್ರಿಯೆ ಅಂತ ಕರಿಬಹುದು ಅಂತ ಅನ್ಬಿಟ್ಟು ಕಾರ್ಕಿನ್ಸ್ ಅವರು ಹೇಳ್ತಾರೆ. ಸೊ ಒಟ್ಟಾರೆಯಾಗಿ ಇವರೆಲ್ಲರೂ ಅವರವರ ದೃಷ್ಟಿಕೋನದಲ್ಲಿ ಈ ಒಂದು ಸಾಮಾಜಿಕ ಅಂತಕ್ರಿಯೆನ ಡಿಫೈನ್ ಮಾಡಿದ್ರು ಕೂಡ ಏನಂತ ಹೇಳ್ಬೋದು ನಾವಿಲ್ಲಿ, ಸಾಮಾಜಿಕ ಅಂತಕ್ರಿಯೆ ಅನ್ನೋದನ್ನ ಏನಂತ ಹೇಳ್ಬೋದು ಅಂತಂದ್ರೆ, ಇಬ್ಬರು ಅಥವಾ ಹೆಚ್ಚಿನ ವ್ಯಕ್ತಿಗಳು ಸಂಪರ್ಕಕ್ಕೆ ಬಂದು ಕ್ರಿಯೆ ಮತ್ತು ಪ್ರತಿಕ್ರಿಯೆಯನ್ನ ನಡೆಸುವಂತಹ, ಅಥವಾ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಅಥವಾ ಒಬ್ಬ ವ್ಯಕ್ತಿ ಗುಂಪು ಅಥವಾ ಗುಂಪುಗಳ ನಡುವೆ ಸಮೂಹಗಳ ನಡುವೆ ಕ್ರಿಯೆ ಮತ್ತು ಪ್ರತಿಕ್ರಿಯೆ ಮೂಲಕ ಪ್ರಭಾವವನ್ನ ಬೀರುವಂತಹ ಕ್ರಿಯೆಯನ್ನ ನಾವು ಸಾಮಾಜಿಕ ಅಂತಕ್ರಿಯೆ ಅಂತ ಕರಿಬಹುದು ಅಂತ ಒಟ್ಟಾರೆಯಾಗಿ ಇವರ ಒಂದು ಡೆಫಿನೇಷನ್ ನ ಸಮ್ಮರಿ ಹೇಳ್ಬೋದು. ಬಹುಶಃ ಇದು ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ನಾನು. ಈ ಸಾಮಾಜಿಕ ಅಂತಕ್ರಿಯೆ ಅಂದ್ರೆ ಏನು ಅಂತ ಅನ್ಬಿಟ್ಟು, ದಿಸ್ ಈಸ್ ವೆರಿ ವೆರಿ ಪ್ರೈಮರಿ, ಏನ್ ಹೇಳ್ಬೋದು, ಒಂದು ಬೇಸಿಕ್ ಎಸೆನ್ಸ್ ಆಫ್ ಎನಿ ಸೊಸೈಟಿ. ಒಂದ್ ಸೊಸೈಟಿ ಬದುಕಿದೆ ಅಂತಂದಾಗ ಅಲ್ಲಿ ಯಾವುದೋ ಒಂದ್ ರೀತಿಯ ಕ್ರಿಯೆ ಮತ್ತು ಪ್ರತಿಕ್ರಿಯೆ ನಡೀತಾನೆ ಇರಬಹುದು. ಅದು ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು. ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಅದು ನೋಡ್ಕೊಂತ ಹೋಗ್ತೀವಿ, ಸಾಮಾಜಿಕ ಅಂತಕ್ರಿಯೆಗಳ ರೂಪಗಳು ಯಾವ್ಯಾವ ರೀತಿ ಆಗತ್ತೆ, ಅದು ಪಾಸಿಟಿವ್ ಇರುತ್ತಾ ನೆಗೆಟಿವ್ ಇರುತ್ತಾ ಏನು ಅಂತ ಅನ್ಬಿಟ್ಟು. ಸೊ ಒಟ್ಟಾರೆಯಾಗಿ ನಾವ್ ಏನ್ ಹೇಳ್ಬೋದು, ಸಾಮಾಜಿಕ ಅಂತಕ್ರಿಯೆ ಅಂತಂದ್ರೆ ಇಟ್ ಈಸ್ ದ ವೆರಿ ಫೌಂಡೇಶನ್ ಆಫ್ ದ ಸೊಸೈಟಿ ವಿಚ್ ಸೇಸ್ ದಟ್ ಸಮ್ ಸೊಸೈಟಿ ಇಸ್ ಲಿವಿಂಗ್ ಅಂತ. ಒಂದು ಸೊಸೈಟಿ ಬದುಕಿದೆ ಅಥವಾ ಸಮಾಜ ಬದುಕಿದೆ ಅಂತಂದ್ರೆ ಏನರ್ಥ ಅಂದ್ರೆ, ಅಲ್ಲಿರುವಂತ ಸದಸ್ಯರುಗಳ ವ್ಯಕ್ತಿಗಳ ನಡುವೆ ಯಾವುದೋ ಒಂದು ರೀತಿಯ ಕ್ರಿಯೆ ಮತ್ತು ಪ್ರತಿಕ್ರಿಯೆ ನಡೀತಿದೆ ಅಂತ ತಿಳ್ಕೊಬಹುದು. ಸಾಮಾಜಿಕ ಅಂತಕ್ರಿಯೆಯ ಒಂದು ಡೆಫಿನೇಷನ್ಸ್ ಅಥವಾ ವ್ಯಾಖ್ಯಾನಗಳೇನು ಅಂತ ತಿಳ್ಕೊಂಡಿದೀವಿ. ಈಗ ಸಾಮಾಜಿಕ ಅಂತಕ್ರಿಯೆಯ ಲಕ್ಷಣಗಳೇನಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸಾಮಾಜಿಕ ಅಂತಕ್ರಿಯೆಯ ಲಕ್ಷಣಗಳಲ್ಲಿ ಮೊದಲನೇದಾಗಿ ಏನಪ್ಪಾ ಅಂತ ನೋಡೋದಾದ್ರೆ, ಪರಸ್ಪರ ಕ್ರಿಯಾತ್ಮಕತೆಯ ಅವಶ್ಯಕತೆ. ಇಲ್ಲಿ ಮ್ಯೂಚುವಲ್ ರಿಲೇಶನ್ಶಿಪ್ ಬೇಕಾಗತ್ತೆ, ಅಂದ್ರೆ ಇಬ್ರು ವ್ಯಕ್ತಿಗಳು ಬೇಕೇ ಬೇಕಾಗತ್ತೆ. ಈಗ ನಾವು ಕೆಲವೊಂದ್ಸತಿ ಅಂತಕ್ರಿಯೆ ಅಂತ ಹೇಳ್ತೀವಿ, ಅದನ್ನ ಅಂತರಂಗ ಅಂತ. ನಮಗ್ ನಾವೇ ಒಂದೊಂದು ಸರಿ ಮಾತಾಡ್ಕೋತೀವಿ ಅಥವಾ ಯೋಚನೆ ಮಾಡ್ತೀವಿ. ಅಲ್ಲಿ ಆಕ್ಷನ್ ಮಾಡೋರು ರಿಯಾಕ್ಷನ್ ಮಾಡೋರು ಒಬ್ನೇ ವ್ಯಕ್ತಿ ಇರ್ತಾರೆ, ಅದನ್ನ ಸಾಮಾಜಿಕ ಅಂತ ಕರೆಯಲ್ಲ. ಸಾಮಾಜಿಕ ಅಂತಕ್ರಿಯೆ ಅಂತ ಆಗ್ಬೇಕಾದ್ರೆ ಅಲ್ಲಿ ವ್ಯಕ್ತಿಗಳು ಇರ್ಬೇಕಾಗತ್ತೆ, ಅಲ್ಲಿ ಪರಸ್ಪರ ಕ್ರಿಯಾತ್ಮಕತೆ ಅಂದ್ರೆ ಕೊಡುವಂತವ್ರು ತಗೊಳ್ಳುವಂತವ್ರು ಇರ್ಬೇಕಾಗತ್ತೆ. ಕೊಡುವಂತ ನಾನು ಆಗ್ಲೇ ಹೇಳ್ದಂಗೆ ಇಟ್ ಇಸ್ ನಾಟ್ ಎಕ್ಸ್ಚೇಂಜ್ ಆಫ್ physical things or objects. It is a communication or any kind of action and reaction.
ಮಾತಿರ್ಬೋದು, ಜಗಳ ಇರ್ಬೋದು, ಒಡೆದಾಟ ಇರ್ಬೋದು, ಪ್ರೀತಿ ಇರ್ಬೋದು, ದ್ವೇಷನೂ ಇರ್ಬೋದು, ಯುದ್ಧಗಳಿರ್ಬೋದು, ಹೊಂದಾಣಿಕೆ ಇರ್ಬೋದು, ಸ್ಪರ್ಧೆ ಇರ್ಬೋದು, ಯಾವುದೋ ರೀತಿಯಲ್ಲಿ ಇಬ್ರು ವ್ಯಕ್ತಿಗಳು ಕ್ರಿಯೆ ಮತ್ತೆ ಇಬ್ರು ಅಥವಾ ಅದಕ್ಕಿಂತ ಹೆಚ್ಚಿನ ವ್ಯಕ್ತಿಗಳು ಕ್ರಿಯೆ ಅಥವಾ ಪ್ರತಿಕ್ರಿಯೆಯಲ್ಲಿ ತೊಡಗಿರ್ಬೇಕಾಗಿದ್ದು ಇಂಪಾರ್ಟೆಂಟ್ ಆಗತ್ತೆ. ಇಲ್ಲಿ ಮತ್ತೆ ಒಂದು ಅರ್ಥಪೂರ್ಣವಾದ ಸಂವಹನ ಒಂದು ವ್ಯವಸ್ಥೆನಲ್ಲಿ ಅವ್ರು ಇರ್ಬೇಕಾಗತ್ತೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಪ್ರೈಮರಿ ಆಗಿ ನಾವೇನ್ ಹೇಳ್ತೀವಿ, ಇಬ್ರು ವ್ಯಕ್ತಿಗಳು ಅಥವಾ ಹೆಚ್ಚಿನ ವ್ಯಕ್ತಿಗಳು ಸಂಪರ್ಕಕ್ಕೆ ಬರಬೇಕು ಅಂತ. ಸಂಪರ್ಕಕ್ಕೆ ಬಂದು ಅವ್ರಿಬ್ರು ಏನು ಮಾತಾಡಿಲ್ಲ, ಸುಮ್ನೆ ಬಂದು ಫಿಸಿಕಲ್ ಆಗಿ ನಿಂತ್ಕೊಂಡಿದ್ದಾರೆ, ಇವರಿಬ್ರು ನಡುವೆ ಏನು ಕ್ರಿಯೆ ಮತ್ತೆ ಪ್ರತಿಕ್ರಿಯೆ ನಡೀತಿಲ್ಲ ಅಂತಂದಾಗ ಅದು ಸಾಮಾಜಿಕ ಅಂತಕ್ರಿಯೆ ಆಗಲ್ಲ. ಇವ್ರ ಪಾಡಿಗೆ ಇವ್ರು ಇರ್ತಾರೆ, ಇನ್ನೊಬ್ರು ಪಾಡಿಗೆ ಇನ್ನೊಬ್ರು ಇರ್ತಾರೆ ಅಂತಂದಾಗ ಅವ್ರಿಬ್ರು ಮಧ್ಯೆ ಸಾಮಾಜಿಕ ಅಂತಕ್ರಿಯೆ ಏರ್ಪಡ್ಬೇಕು ಅಂತಂದಾಗ ಒಂದು ಇಂಟರಾಕ್ಷನ್ ಅಂತ ಏನ್ ಕರಿತೀವಿ ನಾವು, ಅವ್ರಿಬ್ರು ಮಧ್ಯೆ ಒಂದು ಅರ್ಥಪೂರ್ಣವಾದಂತ ಯಾವುದೋ ರೀತಿಯ ಸಂವಹನ ನಡಿಬೇಕಾಗತ್ತೆ. ಈಗ ನೀವು ಬಸ್ ಸ್ಟ್ಯಾಂಡ್ಗೆ ಹೋಗ್ತೀರಾ, ನೀವು ಇರ್ತೀರಾ, ಇನ್ನ ಉಳಿಕೆ ಪ್ಯಾಸೆಂಜರ್ಸು ಇರ್ತಾರೆ. ನಿಮ್ ಪಾಡಿಗೆ ನೀವಿದ್ರಿ, ಅವ್ರ ಪಾಡಿಗೆ ಅವ್ರು ಇದ್ರು ಅಂತಂದಾಗ ಅದೇ ಸಾಮಾಜಿಕ ಅಂತಕ್ರಿಯೆ ಅಂತ ಕರೆಯಕ್ಕಾಗಲ್ಲ. ನೀವು ಬಸ್ ಹತ್ಕೊಂತಿರ್ತೀರಾ ಅಂತಂದಾಗ ಅವ್ರಿಗೇನೋ ಬಸ್ ನಿಲ್ಸಿ ಅಂತ ಹೇಳಿ ಅಥವಾ ಸೀಟ್ ಕೊಡಿ ಅಂತ ಹೇಳಿ ಅಥವಾ ಏನೋ ಜಗಳಾಡ್ತೀರಾ ಸೀಟ್ ನನಗ್ ಬೇಕಿತ್ತು ಅಂತ, ಅದನ್ನ ನಾವು ಸಾಮಾಜಿಕ ಅಂತಕ್ರಿಯೆ ಅಂತ ಹೇಳ್ಬೋದು. ಅಥವಾ ಒಂದು ಮಾರ್ಕೆಟ್ಗೆ ಹೋಗ್ತೀರಾ, ಅಲ್ಲಿ ಅಂಗಡಿನಲ್ಲಿ ಏನು ಕೇಳಲ್ಲ, ನಿಮ್ ಪಡೆಗೆ ನೀವು ನಿಂತಿರ್ತೀರಾ, ಅವ್ರ ಪಡೆಗೆ ಅವ್ರು ಇರ್ತಾರೆ ಅಂದಾಗ ಅದು ಸಾಮಾಜಿಕ ಅಂತಕ್ರಿಯೆ ಅಂತ ಹೇಳಲ್ಲ. ಅಲ್ಲಿ ನೀವು ಈ ತರಕಾರಿ ಎಷ್ಟಾಗತ್ತೆ, ಎಷ್ಟು ದುಡ್ಡು ಅಂತನೋ ಅಥವಾ ಬೇಡ ನನಗೆ ಇಷ್ಟೊಂದು ರೇಟ್ ಯಾಕೆ ಇಡ್ತಿದ್ದೀರಾ ಅಂತ ಹೇಳಿ ಜಗಳ ಮಾಡೋದಿರ್ಬೋದು. ಎನಿ ಕೈಂಡ್ ಆಫ್ ಆಕ್ಷನ್ ಅಂಡ್ ರಿಯಾಕ್ಷನ್ ಸಂಪರ್ಕಕ್ಕೆ ಬರೋದೊಂದು ಕಂಡೀಷನ್ ಆದ್ರೆ ಅವ್ರ ಇಬ್ರು ಮಧ್ಯೆ ಒಂದು ಮೀನಿಂಗ್ಫುಲ್ ಒಂದು ಕಾನ್ವರ್ಸೇಷನ್ ಕಮ್ಯುನಿಕೇಶನ್ ನಡಿಬೇಕಾಗತ್ತೆ. ಇನ್ನು ಸಂವಹನ ಅಂತ ಬಂದಾಗ ಯಾವಾಗ್ಲೂ ಭಾಷೆಯ ಮೂಲಕನೇ ಆಗ್ಬೇಕಾ, ಅದು ಶಾಬ್ದಿಕವಾಗಿ ಇರ್ಬೇಕಾ ಅಂತಂದ್ರೆ ಇಲ್ಲ, ಇದು ನಾನ್ ವರ್ಬಲ್ ವರ್ಬಲ್ ಎರಡೂ ಕೂಡ ಇರತ್ತೆ ಅಂತ ಹೇಳ್ಬೋದು. ಕೆಲವೊಂದ್ಸತಿ ಬಹುಶಃ ನಾವು ಕೇಳಿದೀವಿ, ಸಂವಹನ ಅಂತ ಬಂದಾಗ ಶಾಬ್ದಿಕಾಗಿಂತ ಅಶಾಬ್ದಿಕ ಅಥವಾ ಒಂದು ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಂತ ಹೇಳ್ತಿದ್ದ ನಮ್ ದಿನನಿತ್ಯದ ಜೀವನದಲ್ಲಿ ನಾವು ಬಹುಪಾಲು ಆಕ್ಚುಲ್ ಆಗಿ ನಾನ್ ವರ್ಬಲ್ ಅಥವಾ ಅಶಾಬ್ದಿಕ ಒಂದು ಸಂವಹನವನ್ನೇ ನಡೆಸ್ತಾ ಇರ್ತೀವಿ. ಅದು ಹೂಗುಟ್ಟೋದಿರ್ಬೋದು, ಬಾ ಅನ್ನೋದು, ಸಿಂಬಲ್ಸ್ ಇರ್ಬೋದು, ಸಿಗ್ನಲ್ಸ್ ಇರ್ಬೋದು, ಇವೆಲ್ಲನೂ ಕೂಡ ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಂತ ಹೇಳ್ಬೋದು. ಅಂದ್ರೆ ಇಬ್ಬರು ವ್ಯಕ್ತಿಗಳು ಪರಸ್ಪರ ಸಂಪರ್ಕಕ್ಕೆ ಬಂದು ಮಾತಾಡ್ಲೇಬೇಕು ಅಂತಿಲ್ಲ, ಅಥವಾ ನಾವು ಎಷ್ಟೊಂದು ಸಿಂಬಲ್ಸ್ ಮೂಲಕ ಇದ್ ಮಾಡ್ತೀವಿ, ಬೇಡ ಅನ್ನೋದು, ಇಷ್ಟ ಆಗಿಲ್ಲ ಅನ್ನೋದು, ಫೇಶಿಯಲ್ ಎಕ್ಸ್ಪ್ರೆಷನ್, ಬಾಡಿ ಗೆಸ್ಚರ್ಸ್ ಇರ್ಬೋದು, ಇವೆಲ್ಲನೂ ಕೂಡ ಒಂದು ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಂತ ಹೇಳ್ಬೋದು. ಮತ್ತೆ ಕಲ್ಚರಲ್ ಡಿಟರ್ಮಿನೇಷನ್ ಅಂತ ಕರಿತೀವಿ. ಏನಂಗಂದ್ರೆ ಅಂತ ಬಂದಾಗ ಇಲ್ಲಿ ವ್ಯಕ್ತಿಗಳು ಸಂಪರ್ಕಕ್ಕೆ ಬಂದಾಗ ಒಂದು ಇನ್ಫ್ಲೂಯೆನ್ಸ್ ಆಗತ್ತೆ. ಏನು ಈ ತಾತ್ಕಾಲಿಕವಾಗಿ ಆದ್ರೂ ಕೂಡ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಮೇಲೆ ಒಂದು ಸಾಂಸ್ಕೃತಿಕ ಪ್ರಭಾವವನ್ನ ಬೀರ್ತಾನೆ ಅಂತ ಹೇಳ್ಬೋದು. ಇನ್ನ ಸಾಮಾಜಿಕ ಅಂತಕ್ರಿಯೆಯು ಗತಿಶೀಲವಾದುದು ಅಂತ, ಇಟ್ ಈಸ್ ಎವರ್ ಚೇಂಜಿಂಗ್, ಡೈನಮಿಕ್ ಇನ್ ನೇಚರ್ ಅಂತ ಕರಿತೀವಿ. ಸಾಮಾಜಿಕ ಅಂತಕ್ರಿಯೆ ಒಂದೇ ರೀತಿಯಾಗಿರಲ್ಲ, ಅದು ಕಾಲ ಇದು ಬಂದಂಗೆ ಬದಲಾಗ್ತಾ ಹೋಗುತ್ತೆ. ಈಗ ನಾವೇ ತಗೊಳ್ಳಿ, ಮೊದ್ಲೆಲ್ಲ ಸಾಮಾಜಿಕ ಅಂತಕ್ರಿಯೆ ಅಂದ್ರೆ ಬೇಸಿಕಲಿ ಇಟ್ ವಾಸ್ ಜಿಯೋಗ್ರಫಿಕಲಿ ಅಥವಾ ಫಿಸಿಕಲಿ ಒಟ್ಟಿಗೆ ಬಂದಿರುವಂತದ್ದು ಇರ್ಬೋದು. ಈಗ ಹೆಂಗಾಗಿದೆ ಅಂದ್ರೆ ನಿಮ್ಗೆ ಗೊತ್ತಿದೆ, ಚಂದ್ರಲೋಕದಲ್ಲಿ ಮಂಗಳ ಲೋಕದಲ್ಲಿ ಕುತ್ಕೊಂಡು ಇಲ್ಲಿಗೆ ಮೆಸೇಜ್ ಅನ್ನ ಸ್ಯಾಟಲೈಟ್ ಅಲ್ಲಿ ಕೊಡುವಂತದ್ದು ಇರ್ಬೋದು. ಕಮ್ಯುನಿಕೇಶನ್ ತುಂಬಾ ಮುಂದುವರೆದಿದೆ. ಅವಾಗಿದ್ದಂತ ಸಾಮಾಜಿಕ ಅಂತಕ್ರಿಯೆಗೂ ಈಗಿರುವಂತ ಅಂತಕ್ರಿಯೆಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಸೊಸೈಟಿ, ಟೆಕ್ನಾಲಜಿ, ಸೈನ್ಸ್ ಇಂಪ್ರೂವ್ ಆದಂಗೆ ಅದರ ಮೋಡ್ಸ್ ಮೆಥಡ್ಸ್ ಏನಿದೆ ಅದು ಕೂಡ ಬದಲಾಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಇನ್ನ ಫಾರ್ಮ್ಸ್ ಆಫ್ ಸೋಷಿಯಲ್ ಇಂಟ್ರಾಕ್ಷನ್, ಸಾಮಾಜಿಕ ಪ್ರಕ್ರಿಯೆಗಳ ಪ್ರತಿರೂಪತೆ ಅಂದ್ರೆ ಬೇರೆ ಬೇರೆ ಫಾರ್ಮ್ ಅಲ್ಲಿ ಸಾಮಾಜಿಕ ಅಂತಕ್ರಿಯೆ ಅನ್ನೋದು ಒಂದೇ ರೂಪದಲ್ಲಿ ಇರಲ್ಲ. ಅದು ಯಾವ ರೀತಿಯಲ್ಲಿ ವ್ಯಕ್ತಿಗಳು ಇಂಟ್ರಾಕ್ಟ್ ಮಾಡ್ತಾರೆ ಅದರ ಆಧಾರದ ಮೇಲೆ ಬೇರೆ ಬೇರೆ ರೂಪಗಳನ್ನ ಪಡ್ಕೊಂಡು ಹೋಗುತ್ತೆ ಅಂತ ಹೇಳ್ಬೋದು. ಇನ್ನು ಇದು ಸಾಮಾಜಿಕ ಅಂತಕ್ರಿಯೆ ವ್ಯಕ್ತಿತ್ವವನ್ನ ರೂಪಿಸುತ್ತೆ ಅಂತ. ಹೇಗೆ ಅಂತ ಬಂದಾಗ ನಾವು ಸುಮಾರು ಸತಿ ನೋಡಿರ್ತೀರ, ನೀವೇನು ಒಬ್ಬ ವ್ಯಕ್ತಿ ಜೊತೆ ಮಾತಾಡಿದಾಗ ಅಥವಾ ಭಾಷಣವನ್ನ ಕೇಳಿದಾಗ ವಿಡಿಯೋಸ್ಗಳನ್ನ ನೋಡ್ತೀರಾ, ಫಾಲೋ ಮಾಡ್ತೀರಾ, ಅವಾಗ ನಿಮ್ಮ ನಾನು ಹಿಂಗಾಗ್ಬೇಕು ಅಥವಾ ಗುರಿ ಸಾಧಿಸ್ಬೇಕು, ಇದನ್ನ ಅಚೀವ್ ಮಾಡ್ಬೇಕು, ಆತರ ಪರ್ಸನಾಲಿಟಿನ ಅಡಾಪ್ಟ್ ಮಾಡ್ಕೋಬೇಕು ಅನ್ನೋದು ಎಷ್ಟೊಂದು ಆಸೆಗಳು ನಮ್ಮಲ್ಲಿ ಬರುತ್ತೆ. ಸೊ ಹೀಗೆ ಆ ಕಮ್ಯುನಿಕೇಶನ್ ಒಂದು ಇದಕ್ ಬಂದಾಗ ಏನಾಗತ್ತೆ, ನಮ್ಗೆ ಅದು ನಮ್ಮ ಪರ್ಸನಾಲಿಟಿ ಮೇಲೆ ಡೆವಲಪ್ಮೆಂಟ್ ಆಗತ್ತೆ ಅಂತ. ಮಾನವ ಬೇರೊಬ್ಬ ವ್ಯಕ್ತಿಯ ಜೊತೆ ಅಥವಾ ಸಮಾಜದಲ್ಲಿ ವ್ಯಕ್ತಿಗಳ ಜೊತೆ ಕಮ್ಯುನಿಕೇಟ್ ಮಾಡಿದಾಗೆ ಅಥವಾ ಅವ್ರ ಸಂಪರ್ಕಕ್ಕೆ ಬಂದಾಗ ಅಥವಾ ಅವ್ರ ಸಾಂಗತ್ಯದಲ್ಲಿ ಇದ್ದಾಗ್ಲೇನೆ ಕೂಡ ಮಾನವನಾಗಿ ಬದುಕಲಿಕ್ಕೆ ಅಥವಾ ಮಾನವನ ಏನ್ ಗುಣಗಳಿದೆ ಅದನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅವನು ಐಸೋಲೇಟೆಡ್ ಆಗಿ ಇದ್ದು ಅಥವಾ ಒಂಟಿಯಾಗಿದ್ದು ಸಮಾಜದಿಂದ ದೂರ ಇದ್ದು ಯಾರದೇ ಸಂಪರ್ಕಕ್ಕೆ ಬಂದಿಲ್ಲ ಅಂತಂದಾಗ ಒಂದು ಮಾನವೀಯ ವ್ಯಕ್ತಿತ್ವವನ್ನ, ಪರ್ಸನಾಲಿಟಿ ಅಂತ ಏನ್ ಹೇಳ್ತೀವಿ ಅದನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಇನ್ನ ಇದು ಒಂದು ನಿರಂತರವಾದ ಪ್ರಕ್ರಿಯೆ ಅಂತ ಕರಿತೀವಿ. ಒಂದ್ಸತಿ ಆಗತ್ತೆ ಮತ್ತೆ ಸ್ಟಾಪ್ ಆಗತ್ತೆ ಅಂತಿಲ್ಲ. ನೀವು ಒಂದ್ ದಿನವನ್ನ ತಗೊಂಡು ಹೋಗಿ, ನೀವು ಬೆಳಗ್ಗೆಯಿಂದ ಇಟ್ಕೊಂಡು ಸಾಯಂಕಾಲ ನೈಟ್ ಮಲ್ಗೋ ತನಕ ಎಷ್ಟು ರೀತಿಯ ಪ್ರಕ್ರಿಯೆಗಳು ನಡೆಯುತ್ತೆ ಅಂತ. ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಫಿಕ್ಸೆಡ್ ಟು ಒನ್ ಡೇ.
ಒಂದಿನ ಅಂತ ಅಲ್ಲ, ಅಥವಾ ಒಂದ್ ವರ್ಷ ಅಂತಲ್ಲ, ನಾವ್ ಎಲ್ಲಿವರೆಗೂ ಬದುಕಿರ್ತೀವೋ ಮನುಷ್ಯನ ಗುಣ ಗೊತ್ತಿದೆ ನಿಮ್ಗೆ. ಅಂದ್ರೆ ಇಲ್ಲಿ ಆ ವ್ಯಕ್ತಿಗಳು ಇದಾರೆ ಅಂತಂದಾಗ ಯಾರ್ಯಾರ ಜೊತೆನಾದ್ರೂ ಕಮ್ಯುನಿಕೇಟ್ ಮಾಡ್ಲೇಬೇಕು ನಾವು, ಏನೋ ಒಂದು ಕ್ರಿಯೆನೋ ಪ್ರತಿಕ್ರಿಯೆನೋ ಕೊಡ್ಲೇಬೇಕು. ಸುಮ್ನೆ ಅಂತೂ ಇರಕ್ ಆಗದೇ ಇಲ್ಲ ಮನುಷ್ಯ ಅಂತಂದ್ಮೇಲೆ ಸಮಾಜದಲ್ಲಿ. ಹಂಗಾಗಿ ಅದು ನಿರಂತರವಾಗಿ ನಡೀತಿರುವಂತ ಪ್ರಕ್ರಿಯೆ ಅಂತ ಹೇಳ್ಬೋದು. ಈಗ ಸ್ಟಾರ್ಟ್ ಆಯ್ತು ನಿಂತೋಯ್ತು ಅವಾಗ ಬರುತ್ತೆ ಅಂತ ಏನಿಲ್ಲ. ನಾವೇ ಬೆಳಗ್ಗೆಯಿಂದ ರಾತ್ರಿವರೆಗೂ ಉದಾಹರಣೆಗಳನ್ನ ತಗೊಂಡ್ರೆ ಎಷ್ಟು ರೀತಿಯ ಕಮ್ಯುನಿಕೇಶನ್ ಕ್ರಿಯೆ ಮತ್ತೆ ಅಂತಕ್ರಿಯೆಯಲ್ಲಿ ತೊಡಗಿರ್ತೀವಿ ಅನ್ನೋದು ಗೊತ್ತಾಗತ್ತೆ. ಇದು ಒಂದು ಮತ್ತೆ ಇದು ಸಂಬಂಧಗಳನ್ನ ರಚಿಸುತ್ತೆ, ಅಥವಾ ಸಮಾಜದಲ್ಲಿ ಸಂಬಂಧಗಳನ್ನ ಬೆಸೆಯುತ್ತೆ, ಅಥವಾ ರಿಲೇಶನ್ಶಿಪ್ ಅನ್ನ ಬಿಲ್ಡ್ ಮಾಡತ್ತೆ ಅಂತ. ಈಗ ನೀವೇ ನೋಡಿ, ಒಂದ್ಸರಿ ಏನಾಗತ್ತೆ, ನೀವು ಬಸ್ಸಲ್ಲಿ ಬರ್ತಿರ್ತೀರಾ ಅಂತ ಇಟ್ಕೊಳ್ಳಿ. ಅಲ್ಲಿ ದಿನ ಸ್ಮೈಲ್ ಕೊಡ್ತಿರ್ತೀರ, ಓವರ್ ದ ಪೀರಿಯಡ್ ಆಫ್ ಟೈಮ್ ಒಂದ್ 15 ದಿನ ತಿಂಗಳಾಯ್ತು ಅಂತಂದ್ರಾಗ ಮಾತಾಡ್ತೀರಾ, ಆಮೇಲೆ ಹಂಗೆ ಕ್ಲೋಸ್ ಆಗ್ತೀವಿ. ಪಕ್ಕದ ಮನೆಯವ್ರು ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಕ್ಲಾಸ್ಮೇಟ್ಸ್ ಇರ್ಬೋದು, ನೈಬರ್ಸ್ ಇರ್ಬೋದು, ಎಲ್ಲಾನು ಅಷ್ಟೇ. ನಾವ್ ಯಾವಾಗ ಸಂಪರ್ಕಕ್ಕೆ ಬಂದು ಸಂವಹನ ನಡೆದು ಒಂದು ಕ್ರಿಯೆ ಮತ್ತೆ ಪ್ರತಿಕ್ರಿಯೆಗಳನ್ನ ಮಾಡಿದಾಗ ಒಂದ್ ಕೈಂಡ್ ಆಫ್ ರಿಲೇಶನ್ಶಿಪ್ ಡೆವಲಪ್ ಆಗತ್ತಲ್ಲಿ. ಮನುಷ್ಯರಿಗೂ ಅದೇ ಬೇಕಾಗಿರೋದು, ಫ್ರೆಂಡ್ಸ್ ಅಂತನೋ ಹಿತೈಷಿಗಳು, ಹೀಗೆ ಬೇರೆ ಬೇರೆ ಒಂದು ಸಂಬಂಧಗಳು ಇದರಿಂದ ನಿರ್ಮಾಣ ಆಗತ್ತೆ ಅಂತ ಹೇಳ್ಬೋದು. ಇನ್ನ ಇದು ಯಾವಾಗ್ಲೂ ಕೂಡ ಕ್ರಿಯೆ ಮತ್ತು ಪ್ರತಿಕ್ರಿಯೆ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ಬೋದು. ಒಂದು ಕ್ರಿಯೆ ಅಂತಿದ್ದಾಗ ಅದಕ್ಕೆ ಪ್ರತಿಕ್ರಿಯೆ ಇರ್ಬೇಕಾಗತ್ತೆ, ಇಲ್ಲ ಅಂತಂದ್ರೆ ಇದು ಕಂಪ್ಲೀಟ್ ಆಗಲ್ಲ ಅಂತ ಹೇಳ್ಬೋದು. ಇನ್ನ ಇದು ಒಂದು ಸಾಮಾಜಿಕ ಸಮರಸತೆಗೆ, ಸೋಷಿಯಲ್ ಕೋಹೆಷನ್ ಅಂತ, ಒಗ್ಗಟ್ಟು ಅಂತ ಏನ್ ಕರಿತೀವಿ, ಅದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದ್ಸತಿ ಕ್ಲಿಷ್ಟ ಸಮಯಗಳಿರುತ್ತೆ, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಪ್ರಿಜುಡೀಸ್ ಇರುತ್ತೆ. ಕೆಲವೊಂದ್ಸತಿ ಏನಾಗತ್ತೆ, ಅವನ್ನೆಲ್ಲ ಓವರ್ಕಮ್ ಮಾಡ್ಬೇಕು ಅಂತ ಅಂದಾಗ ಸುಲಭನಾಗಿ ನಾವು ಮಾತಾಡೋದ್ರ ಮೂಲಕ, ಸಂವಹನ ಮಾಡೋದ್ರ ಮೂಲಕ ಅವನ್ನ ನಿವಾರಣೆ ಮಾಡ್ಕೋಬಹುದು. ದ್ವೇಷ ಇರ್ಬೋದು, ಅಥವಾ ನಮ್ಗಿರುವಂತ ತಪ್ಪು ಕಲ್ಪನೆಗಳಿರ್ಬೋದು, ಇವನ್ನ ಕಮ್ಯುನಿಕೇಟ್ ಮಾಡೋದ್ರ ಮೂಲಕ ನಾವು ಅದನ್ನ ಮಾಡ್ಬೇಕು. ಇನ್ನು ನಿಮ್ಗೆ ಗೊತ್ತಿದೆ, ನಿಮ್ ಫ್ರೆಂಡ್ಸು ಅಂತ ನೀವು ತಗೊಂಡಾಗ ಎಷ್ಟೆಲ್ಲ ಶೇರ್ ಮಾಡ್ಕೊಂತೀರಾ, ಎಲ್ಲ ಹಂಚ್ಕೋತೀರಾ, ಕಷ್ಟ ಸುಖ ಎಲ್ಲದನ್ನ, ಒಳ್ಳೇದು ಕೆಟ್ಟದನ್ನ ಪ್ರತಿಯೊಂದನ್ನು ಕೂಡ. ಇದೆಲ್ಲ ಏನಾಗತ್ತೆ ಅಂದಾಗ ವ್ಯಕ್ತಿಗಳನ್ನ ಒಟ್ಟಾಗ್ತಾ ಇರುತ್ತೆ. ಈಗ ಯಾರೇ ಆಗ್ಲಿ ನಮ್ಮನ್ನ ಮಾತಾಡಿಸ್ತಿಲ್ಲ, ಅಥವಾ ನಮ್ಗೆ ಪರಿಚಯ ಇಲ್ಲ, ನಾವು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಿಲ್ಲ ಅಂತಂದಾಗ ನಾವು ಅವ್ರನ್ನ ಅಪ್ರೋಚ್ ಮಾಡಕ್ ಹೋಗಲ್ಲ. ಯಾರು ನಮ್ ಜೊತೆ ಕಮ್ಯುನಿಕೇಟ್ ಮಾಡ್ತಿದ್ದಾರೆ, ನಾವು ಯಾರ ಜೊತೆ ಕಮ್ಯುನಿಕೇಟ್ ಮಾಡ್ತೀವಿ, ಅವ್ರು ನಮ್ ಜೊತೆ ಯಾರು ಕಮ್ಯುನಿಕೇಟ್ ಮಾಡ್ತಿದ್ದಾರೆ, ಅದನ್ನೆಲ್ಲಾನು ಎಲ್ಲಾದ್ರೂ ಕೂಡ ನಾವೇನ್ ಮಾಡ್ತೀವಿ, ಒಟ್ಟಿಗಿರ್ಬೇಕು ಅಂತ ನಾವು ಪ್ರಯತ್ನ ಪಡ್ತೀವಿ. ಸೊ ಹಾಗಾಗಿ ಈ ಒಂದು ಸಾಮಾಜಿಕ ಅಂತಕ್ರಿಯೆ ಏನ್ ಮಾಡತ್ತೆ, ನಮ್ಗೆ ಒಗ್ಗಟ್ಟನ್ನ ಮೂಡಿಸುತ್ತೆ, ಅಥವಾ ಸೋಷಿಯಲ್ ಕೋಹೆಷನ್ ಅಂತ ಏನ್ ಹೇಳ್ತೀವಿ, ಸಮರಸತೆಯನ್ನ ಕೊಡುತ್ತೆ ಅಂತ ಹೇಳ್ಬೋದು. ಇನ್ನ ಸಾಮಾಜಿಕ ಅಂತಕ್ರಿಯೆ ಪ್ರಮುಖ ಪ್ರಕಾರಗಳೇನಿದೆ ಅಂತ ನೋಡೋದಾದ್ರೆ, ಇಂದಿನ ಒಂದು ಸಾಕಷ್ಟು ಫಾರ್ಮ್ಸ್ ಇದೆ ಅದರಲ್ಲಿ, ಸೋಷಿಯಲ್ ಪ್ರೋಸೆಸ್ ಅಂತ. ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನ ತಿಳ್ಕೊಂತ ಹೋಗ್ತೀವಿ. ಬಟ್ ಈಗಿನ ನಿಮ್ಮ ಒಂದು ಎಕ್ಸಾಮಿನೇಷನ್ ಪರ್ಪಸ್ಗೋಸ್ಕರ, ಅಥವಾ ಈಗ ಒಂದು ಅಧ್ಯಯನಕ್ಕೋಸ್ಕರ ನಾವು ಪ್ರಮುಖವಾಗಿ 5 ಒಂದು ಸಾಮಾಜಿಕ ಒಂದು ಅಂತಕ್ರಿಯೆ ಪ್ರಕಾರಗಳನ್ನ ನೋಡ್ತಾ ಇದೀವಿ. ಸಾಮಾಜಿಕ ಪ್ರಕ್ರಿಯೆಗಳು ಅಂತ ಕರಿತೀವಿ ಇದನ್ನ. ಅದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಾಮಾಜಿಕ ಪ್ರಕ್ರಿಯೆ ಅಂದ್ರೆ ಏನು ಅಂತ ಅನ್ಬಿಟ್ಟು ತಿಳ್ಕೊಳ್ಳೋಣ. ಸಾಮಾಜಿಕ ಅಂತಕ್ರಿಯೆ ವಿವಿಧ ರೂಪಗಳಾಗಿ ನಾವು ಸಹಕಾರ, ಸ್ಪರ್ಧೆ, ಘರ್ಷಣೆ, ಅಥವಾ ಏನಂತ ಹೇಳ್ಬೋದು, ಕಾನ್ಫ್ಲಿಕ್ಟ್ ಅಂತ ಹೇಳ್ಬೋದು, ಹೊಂದಾಣಿಕೆ ಮತ್ತು ಸ್ವಾಂಗೀಕರಣ, ಈ ಒಂದು 5 ರೀತಿಯ ಸಾಮಾಜಿಕ ಅಂತಕ್ರಿಯೆಯ ಪ್ರಕಾರಗಳನ್ನ ನಾವು ಈ ಒಂದು ತರಗತಿಗಳಲ್ಲಿ ನೋಡ್ತಾ ಹೋಗ್ತೀವಿ ಅಂತ ಹೇಳ್ಬೋದು. ಇನ್ನ ಇದರ ಮಹತ್ವ ಏನಿದೆ ಅಂತ ಬಂದಾಗ, ಅಥವಾ ವೈ ವಿ ನೀಡ್ ದಿಸ್ ಸೋಷಿಯಲ್ ಇಂಟ್ರಾಕ್ಷನ್ ಇನ್ ಸೊಸೈಟಿ, ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ಸೋಷಿಯಲ್ ಇಂಟ್ರಾಕ್ಷನ್ ಅಂತ ಬಂದಾಗ, ಇದು ವ್ಯಕ್ತಿಯ ವ್ಯಕ್ತಿತ್ವ ಒಂದು ಅಭಿವೃದ್ಧಿ ಆಗ್ಲಿಕ್ಕೆ, ನಿರ್ಮಾಣ ಆಗ್ಲಿಕ್ಕೆ ಹೆಲ್ಪ್ ಆಗತ್ತೆ. ಇವಾಗ ನೀವು ನೋಡಿ, ಯಾರ ಜೊತೆ ಕಮ್ಯುನಿಕೇಟ್ ಮಾಡೇ ಇಲ್ಲ, ನಾವು ಮಾತಾಡಿಲ್ಲ, ಅಥವಾ ಯಾವುದೇ ರೀತಿಯ ಸಂಪರ್ಕಕ್ಕೆ ಬಂದಿಲ್ಲ ನಾವು ಅಂತಂದಾಗ, ನಾವು ಒಂದು ವ್ಯಕ್ತಿತ್ವವನ್ನ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಹಾಗೇನೆ ಇದು ಸಮಾಜದ ಏಕತೆಗೆ ಶಕ್ತಿಯನ್ನ ನೀಡುತ್ತೆ ಅಂತ. ವ್ಯಕ್ತಿಗಳು ಪರಸ್ಪರ ಕ್ರಿಯೆ ಮತ್ತು ಪ್ರತಿಕ್ರಿಯೆಯನ್ನ ಮಾಡಿದಾಗ, ಒಟ್ಟಿಗೆ ಬಂದಾಗ, ಆ ಜನರ ಎಲ್ಲರನ್ನೂ ಕೂಡ ನಾವು ಸಮಾಜದಲ್ಲಿರುವಂತ ಎಲ್ಲ ವ್ಯಕ್ತಿಗಳನ್ನು ಕೂಡ ಒಂದು ಏಕತೆಯನ್ನ ಮೂಡಿಸ್ಲಿಕ್ಕೆ, ಅಥವಾ ಒಂದು ಒಗ್ಗಟ್ಟನ್ನ ಮೂಡಿಸುತ್ತೆ ಅಂತ ಹೇಳ್ಬೋದು. ಮತ್ತೆ ಇದು ಮಾನವ ಸಂಬಂಧಗಳನ್ನ ಬಲಪಡಿಸುತ್ತೆ, ಅಥವಾ ಇಟ್ ಸ್ಟ್ರೆಂಥನ್ಸ್ ಹ್ಯೂಮನ್ ರಿಲೇಶನ್ಶಿಪ್. ಯಾಕಂದ್ರೆ ಮಾತಾಡೋದ್ರಿಂದ ನಮ್ಮ ವ್ಯಕ್ತಿಗಳ ಪರಸ್ಪರ ಒಡನಾಟ ಮಾಡಿದಾಗ, ಅವ್ರ ಕಷ್ಟ ಸುಖ, ನೋವು, ನಲಿವು, ಅಥವಾ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಕೊಡೋವಂಥದ್ದಿರ್ಬೋದು, ಅಥವಾ ಸಾಂತ್ವನ ನೀಡುವಂಥದ್ದಿರ್ಬೋದು, ಅಥವಾ ಮಾರಲ್ ಸಪೋರ್ಟ್ ಕೊಡೋದಿರ್ಬೋದು, ಕಷ್ಟದಲ್ಲಿ ಹೆಲ್ಪ್ ಮಾಡೋದಿರ್ಬೋದು, ಇವೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಸಮಾಜದಲ್ಲಿ ವ್ಯಕ್ತಿಗಳ ನಡುವೆ ಒಂದು ಸಂಬಂಧ ಏನಿರುತ್ತೆ ಅದು ಗಟ್ಟಿ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಇನ್ನ ಇದಷ್ಟರ ಮಟ್ಟಿಗೆ ಅಷ್ಟಕ್ಕೆ ನಿಲ್ಲಲ್ಲ ಅಂತ ಹೇಳ್ಬೋದು. ವೈಚಾರಿಕತೆಯ ವಿನಿಮಯ ಕೂಡ ಆಗತ್ತೆ. ಎಷ್ಟೊಂದ್ಸತಿ ನಾವು ಹೊಸ ಹೊಸ ವಿಷಯಗಳು, ವಿಚಾರಧಾರೆಗಳು, ವೈಚಾರಿಕತೆ ಇರ್ಬೋದು, ಅಭಿಪ್ರಾಯಗಳಿರ್ಬೋದು, ಜಡ್ಜ್ಮೆಂಟ್ಸ್ ಇರ್ಬೋದು,
ಅಥವಾ ನಿಮ್ಗೆ ಹೆಂಗ್ ಫೀಲ್ ಆಗತ್ತೆ ಅಂತ ಹೇಳ್ಬೋದು, ಅಥವಾ ದೃಷ್ಟಿಕೋನಗಳಿರ್ಬೋದು, ಇವೆಲ್ಲನೂ ಕೂಡ ಅಂತಕ್ರಿಯೆ ಮೂಲಕನೇ ಏನಾಗುತ್ತೆ, ಅದು ಎಕ್ಸ್ಚೇಂಜ್ ಆಗತ್ತೆ ಅಂತ ಹೇಳ್ಬೋದು. ಕೇವಲ ಏನ್ ಹೇಳಿದ್ವಿ ನಾವು, ಮಾತು ಕತೆ ಅಥವಾ ಸಂವಹನ ಅಷ್ಟಕ್ಕೆ ನಿಲ್ಲಲ್ಲ. ಇದು ಇನ್ನೊಂದು ಹೈಯರ್ ಆರ್ಡರ್ ಏನಾಗುತ್ತೆ, ವಿಚಾರಗಳ ವಿನಿಮಯ ಆಗತ್ತೆ, ಜ್ಞಾನದ ಒಂದು ಎಕ್ಸ್ಚೇಂಜ್ ಆಗತ್ತೆ, ಅಥವಾ ಹೊಸ ಹೊಸ ಐಡಿಯಾಸ್ ಏನಿದೆ, ವಿಚಾರಗಳು ಅಥವಾ ಒಂದು ಅಭಿಪ್ರಾಯಗಳು, ಪರ್ಸ್ಪೆಕ್ಟಿವ್ ಅಂತ ಏನ್ ಕರಿತೀವಿ, ದೃಷ್ಟಿಕೋನಗಳು, ಒಪಿನಿಯನ್ಸ್, ಇವನು ಕೂಡ ಏನಾಗುತ್ತೆ ಈ ಸಾಮಾಜಿಕ ಅಂತಕ್ರಿಯೆ ಮೂಲಕ ಒಬ್ರಿಗೊಬ್ರು ಕೊಡು ತಗೊಳ್ಳುವಂತ ಪ್ರಕ್ರಿಯೆ ಆಗತ್ತೆ ಅಂತ ಹೇಳ್ಬೋದು. ಸೊ ಇನ್ನು ಒಟ್ಟಾರೆಯಾಗಿ ಏನ್ ಹೇಳ್ಬೋದಪ್ಪ ನಾವು ಅಂತ ಬಂದಾಗ, ಇದು ನಾನು ಆಗ್ಲೇ ಹೇಳ್ದಂಗೆ ಸಮಾಜದ ಒಂದು ಜೀವಂತಿಕೆಯ ಕುರುಹು ಅಂತ ಹೇಳ್ಬೋದು. ಒಂದು ಸಮಾಜ ಅಲ್ಲಿ ಅಸ್ತಿತ್ವದಲ್ಲಿ ಇದೆ ಅಂತಂದಾಗ, ಅಥವಾ ಬದುಕಿದೆ ಅಂತ ನಮ್ಗೆ ಗೊತ್ತಾಗ್ಬೇಕು ಅಂತಂದ್ರೆ, ಅಲ್ಲಿ ಆ ಸಮಾಜದಲ್ಲಿ ಯಾವುದೋ ಒಂದು ರೀತಿಯ ಕ್ರಿಯೆ ಮತ್ತು ಪ್ರತಿಕ್ರಿಯೆ ನಡೀತಾ ಇದೆ ಅಂತಾನೆ ಅರ್ಥ. ಇದು ಮಾನವ ಸಮಾಜದ ಜೀವಾಳ ಅಂತ ಹೇಳ್ಬೋದು. ಇದರ ಮೂಲಕ ಏನಾಗತ್ತೆ, ಮಾನವನ ಮನಸ್ಥಿತಿ, ಭಾವನೆ, ಮೌಲ್ಯಗಳು, ವರ್ತನೆ ಇವೆಲ್ಲಾನು ಗೊತ್ತಾಗ್ತಾ ಹೋಗುತ್ತೆ. ನಾವು ಯಾವಾಗ ಅಂತಕ್ರಿಯೆ ನಡೆಸ್ತೀವಿ ಆಗ ಒಬ್ಬ ವ್ಯಕ್ತಿ ಅಥವಾ ಗುಂಪುಗಳ ಅವರ ಅಭಿಪ್ರಾಯ ಏನಿದೆ, ಅವ್ರ ಇಷ್ಟ ಕಷ್ಟ ಏನಿದೆ, ಅವರ ಒಂದು ಏನು ಫೇವರ್ಸ್ ಡಿಸ್ಫೇವರ್ಸ್ ಇದೆ, ಒಪಿನಿಯನ್ಸ್ ಇದೆ, ಇದೆಲ್ಲ ಕೂಡ ಗೊತ್ತಾಗ್ತಾ ಹೋಗುತ್ತೆ. ಸೊ ಒಟ್ಟಾರೆಯಾಗಿ ನಾವೇನ್ ಹೇಳ್ಬೋದು ಅಂದ್ರೆ, ಒಂದು ಸಮಾಜ ಬದುಕಿದೆ ಅಥವಾ ಅದ್ ಮುಂದುವರ್ಕೊಂಡು ಹೋಗ್ತಿದೆ ಅಂತಂದಾಗ ಏನಪ್ಪ ಅರ್ಥ, ಮುಂದುವರ್ಕೊಂಡು ಹೋಗ್ತಿದೆ ಅಂದ್ರೆ ಏನಪ್ಪ ಅರ್ಥ ಕೊಡುತ್ತೆ ಅಂತಂದಾಗ, ಅಲ್ಲಿ ಒಂದು ಸಾಮಾಜಿಕ ಅಂತಕ್ರಿಯೆ ನಡೀತಿದೆ ಅಂತ ಹೇಳ್ಬೋದು. ಬಹುಶಃ ಈ ಇಂದಿನ ಒಂದು ತರಗತಿ ಏನಿದೆ ನಿಮ್ಗೆ, ಇದು ಸಾಮಾಜಿಕ ಅಂತಕ್ರಿಯೆ ಎಂದರೇನು, ಮತ್ತೆ ಅದರ ಒಂದು ಅರ್ಥ, ಅದರ ವ್ಯಾಖ್ಯಾನಗಳು, ಅದರ ಒಂದು ಲಕ್ಷಣಗಳು, ಅದರ ಮಹತ್ವ ಸಮಾಜದಲ್ಲಿ ಅದು ಏನಕ್ಕೆ ಬೇಕು ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ, ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇಂದಿನ ಈ ತರಗತಿಯನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಇನ್ನೊಂದು ತರಗತಿಯಲ್ಲಿ ನಾವು ಮತ್ತೆ ಭೇಟಿಯಾಗೋಣ. ನಮಸ್ಕಾರ.